ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮ ವೀಕ್ಷಿಸ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳಿತಾಗಲಿ ಅಮ್ಮ. ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ತಮಗೆ. ಧನ್ಯವಾದಗಳು. ತಮಗೂ ಕೂಡ ತಾಯಿ. ಧನ್ಯವಾದಗಳು ಗುರುಗಳೇ. ಸೊ ಒಂದು ಆಗಸ್ಟ್ 15 ಒಂಥರ ಒಬ್ಬೊಬ್ಬರಿಗೂ ಒಂದೊಂದು ನೆನಪಾಗ್ತಾ ಇರುತ್ತೆ. ವಿಶೇಷವಾಗಿ ಈ ದಿನ ರಜೆ ಇರುತ್ತೆ. ಆ ಒಂದು ಸ್ಕೂಲ್ ಡೇ ಆಗಿರ್ಬೋದು, ಕಾಲೇಜ್ ಡೇನಲ್ಲಿ ಆಗಿರ್ಬೋದು, ಹೇಗೆ ನಾವು ಇದರಲ್ಲಿ ಪಾಲ್ಗೊಳ್ತಾ ಇದ್ವಿ, ಫ್ರೀಡಮ್ ಫೈಟರ್ಸ್ನ ನೆನಪು ಮಾಡ್ಕೊಳ್ಳೋವಂಥದ್ದು ಅಥವಾ ಅವ್ರ ಬಗ್ಗೆ ಸ್ಪೀಚ್ ಕೊಡ್ತಾ ಇರುವಂಥದ್ದು ಇವೆಲ್ಲವೂ ಕೂಡ ನೆನಪಾಗ್ತಾ ಹೋಗುತ್ತೆ. ಸೊ ಸ್ವತಂತ್ರ ದಿನಾಚರಣೆಯ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಾವು ಅತಂತ್ರರಾಗಿದ್ವಿ, ಪರತಂತ್ರರಾಗಿದ್ವಿ. ಸ್ವತಂತ್ರವನ್ನು ಇವತ್ತು ನಮಗೆ ಕೊಟ್ಟಿದ್ದಾರೆ ಅಂತಂದರೆ ಆ ದಿನ ಮಾಡಿದ ದಿವ್ಯ ಚೇತನಗಳನ್ನು ಸ್ಮರಣೆ ಮಾಡುತ್ತಾ ನಿಮ್ಮ ಬಂಧವನ್ನು, ನಿಮ್ಮ ಸಂಬಂಧವನ್ನು. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 973194115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು. ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋಡಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ಈ ರಾಷ್ಟ್ರಕ್ಕಾಗಿ ನೂರ್ಮಡಿಗೊಳಿಸ್ತಾ ಅಭ್ಯುದಯದ ಪಥದಲ್ಲಿ ರಾಷ್ಟ್ರ ಪ್ರೇಮವನ್ನು ನೀವು ತರ್ತೀನಿ ಅಂತಂದರೆ ಪ್ರೀತಿಯ ಬಂಧುಗಳೇ, ನಾವಿವತ್ತು ಆರಾಮಾಗಿ ನೆಮ್ಮದಿಯಾಗಿ ಒಂದಷ್ಟು ಎಲ್ಲಿಂದ ಎಲ್ಲಿಗೆ ಮಾತಾಡಿದ್ರು ಕೂಡ ಸ್ವಾತಂತ್ರ್ಯ ಇದೆಯಲ್ಲ, ಬಹುಶಃ ಮನುಷ್ಯನ ಜೀವನಕ್ಕೊಂದು ದೊಡ್ಡ ಕೊಡುಗೆ. ಬೇರೆ ಇನ್ನೇನು ಬೇಡ. ಆರೋಗ್ಯವಂತನಾಗಿರೋನು ಏನು ಯೋಚನೆ ಮಾಡ್ತಾನೆ, ದೇವರು ನನಗೆಲ್ಲ ಕೊಟ್ಟಿದ್ದಾನಪ್ಪ. ಆದರೆ ಹಿಂದೆ ಸ್ವಾತಂತ್ರ್ಯಕ್ಕೆ ಮಾಡದವರದು ಕೂಡ ಕೃಪೆ ಇದೆ. ಯಾಕಂದರೆ ಈ ಕಾಲಾಪಾನಿ, ನೀವೇನಾದರೂ ಈ ಅಂಡಮಾನಲ್ಲಿ ಹೋಗಿ ಆ ಕಾಲಾಪಾನಿ ಜೈಲನ್ನು ನೋಡಿದರೆ ಅಲ್ಲಿ ಆವತ್ತಿನ ಕಾಲಕ್ಕೆ ನಮ್ಮವರನ್ನು, ನಮ್ಮ ಹಿರಿಯರನ್ನು, ಅವರು ಕೊಟ್ಟಿರ್ತಕ್ಕಂಥ ಕಷ್ಟಗಳನ್ನು, ಅವರು ಪಟ್ಟಿರ್ತಕ್ಕಂಥ ನೋವುಗಳನ್ನು, ಅವರು ಪಟ್ಟಿರ್ತಕ್ಕಂಥ ಆ ಯಮ ಯಾತನೆಗಳನ್ನು ಕೇಳಿಸ್ಕೊಂಡು ಬಿಟ್ಟರೆ ಬಹುಶಃ ನಿಮಗಿದೆಯಲ್ಲ ಯಾವುದು ಸಣ್ಣ ಪಟ್ಟ ಕಷ್ಟಗಳು, ಅವು ಯಾವ ಕಷ್ಟಗಳೆಲ್ಲ ರೀ. ಎಲ್ರಿ 3ಕ್ಕೆ 6 ಒಂದು ಸಣ್ಣ ಕೋಣೆ ಒಳಗಡೆ, ಅದು ಕೂಡ ಹುಳ ಉಪ್ಪಟೆ ಇರುತ್ತಂತೆ ಆ ಆಹಾರದಲ್ಲಿ, ಅಂಥದ್ದನ್ನು ಕೊಡ್ತಾರಂತೆ. ಆಮೇಲೆ ಸಮುದ್ರದ ನೀರು, ಪಕ್ಕದಲ್ಲೇ ಸಮುದ್ರ ಇದೆ, ನೀವು ಕುಡಿಯುವ ನೀರಿಗೆ ಆ ಉಪ್ಪು ನೀರು ಸೇರಿಸಿ ಕೊಡ್ತಾರಂತೆ, ಕುಡಿಲೇಬೇಕಂತೆ. ಒಂದು ದಿನದ ಊಟ. ಆಮೇಲೆ ತೆಂಗಿನಕಾಯಿಗಳನ್ನು ಬಿಡಿಸ್ಬೇಕಂತೆ, ವಿತೌಟ್ ವೆಪನ್ಸ್, ಹಾಗೇ ಬಿಡಿಸ್ಬೇಕಂತೆ. ರಕ್ತಗಳು ಕಾರಿರುತ್ತವೆ. ಅಂತಹದ್ರಲ್ಲಿ ಮಹಾನುಭಾವರುಗಳು ಗೋಡೆ ಮೇಲೆ ದೇಶದ ಅಭಿಮಾನವನ್ನು ಬರೀತಾರೆ ಅಂತಂದರೆ ಯಾವುದರಲ್ಲಿ ಬರೀಬೇಕು, ಹೆಂಗೆ ಬರೀಬೇಕು, ಇದೆಲ್ಲ ನಾನು ಹೇಗೆ ಮಾತಾಡೋದು? ಬಹುಶಃ ಸ್ವಾತಂತ್ರ್ಯದ ಬಗ್ಗೆ, ಅವತ್ತು ಮಾಡಿದ ಮಹಾನುಭಾವರುಗಳ ಬಗ್ಗೆ ಮಾತಾಡಬೇಕಾದ್ರೆ ನಮ್ಮಲ್ಲಿ ಬಹಳ ಶಕ್ತಿ ಬೇಕು. ಬಹಳಷ್ಟು ಕೃತಜ್ಞತೆಯನ್ನು ನೀವು ಸಲ್ಲಿಸ್ತೀನಿ ಅಂತಂದರೆ ಪ್ರೀತಿಯ ಬಂಧುಗಳೇ, ಇವತ್ತು ನಾವು ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದೀವಿ. ಮಕ್ಕಳಿಗೆ ಐಕ್ಯತೆಯನ್ನು ಮೂಡಿಸುವಂಥದ್ದು, ಮಕ್ಕಳಲ್ಲಿ ಸ್ವಾಭಿಮಾನದ, ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚುವಂಥದ್ದು, ಸ್ವಾಭಿಮಾನದ ಕಿಚ್ಚನ್ನು ಹಚ್ಚುವಂಥ ಕೆಲಸವನ್ನು ನೀವು ಮಾಡಬೇಕಾಗತ್ತೆ. ಸ್ಕೂಲ್ ಮಕ್ಕಳಲ್ಲಿ ಒಂದಷ್ಟು ಬದಲಾವಣೆ ತರೋ ಪ್ರಯತ್ನವನ್ನೇ ನೀವು ಮಾಡ್ತೀನಿ ಅಂತಂದರೆ, ನೀವು ಕುಟುಂಬವನ್ನು ಹೇಗೆ ರಕ್ಷಣೆ ಮಾಡಿಕೊಳ್ತೀರೋ, ಎಷ್ಟು ಯೋಚನೆ ಮಾಡ್ತೀರೋ, ದಿನದ ಒಂದು ಹೊತ್ತಲ್ಲಾದರೂ, ಒಂದು ಟೈಮಲ್ಲಾದರೂ, ಒಂದು ಗಳಿಗಾದರೂ ದೇಶದ ಬಗ್ಗೆ ಒಂದಷ್ಟು ಕಾಳಜಿ ವಹಿಸಲೇಬೇಕು. ಈ ದಿನ ಮಾತ್ರ ಸ್ಕೂಲ್ ಮಕ್ಕಳಿಗೆ ನಿಮ್ಮ ಶಕ್ತ್ಯಾನುಸಾರ ಪೆನ್ನುಗಳನ್ನು
ನಿಮ್ಮ ಶಕ್ತಿಯಾನುಸಾರ ಪುಸ್ತಕಗಳನ್ನು ದಾನ ಮಾಡಿ. ಕೊನೇ ಪಕ್ಷ ಇವತ್ತು ಒಂದು ಪೆನ್ನಾದರೂ ಒಂದು ಮಗುವಿಗೆ ನೀವು ದಾನ ಮಾಡಲೇಬೇಕು ಪ್ರೀತಿಯ ಬಂಧುಗಳೇ. ಬಹುಶಃ ಗೊತ್ತಿಲ್ಲ ಆ ಮಕ್ಕಳಲ್ಲಿ ಏನು ಬದಲಾವಣೆ ಬರುತ್ತೋ, ನಮಗಿಂಥ ಗುರುಗಳು ಕೊಟ್ಟಿದ್ದು ಅಥವಾ ನನಗೆ ಇಂಥ ಫ್ರೆಂಡ್ಸ್ ಕೊಟ್ಟಿದ್ದು, ನನಗೆ ಪಕ್ಕದ ಮನೆ ಕೊಟ್ಟಿದ್ದು ಎಷ್ಟು, ಅದ್ರ ಜೊತೆಗೆ ಒಂದಷ್ಟು ಸಿಹಿಯನ್ನು ಕೊಡುವಂಥದ್ದು, ಸಂಭ್ರಮವನ್ನು ಆಚರಣೆ ಮಾಡುವಂಥದ್ದು. ಯಾಕಂತಂದರೆ ನಾವಿರೋವಂಥ ಬದುಕಿದೆಯಲ್ಲ, ಅತಂತ್ರದ ಬದುಕು, ಪರತಂತ್ರದ ಬದುಕು, ಅವರಿಂದ ಒಂದು ಸ್ವತಂತ್ರ ಪಡ್ಕೊಂಡಿದ್ದೀವಿ, ಆದರೂ ಈ ಕುತಂತ್ರಗಳ ಮಧ್ಯೆನೇ ಜೀವನ ಮಾಡ್ತಾ ಇದ್ದೀವಿ ಅನ್ನೋದಾದರೆ ಅಂತಹ ಶಕುನಿಯ ಕುತಂತ್ರಗಳು ನಿಲ್ಲಬೇಕು ಅಂದರೆ ರಾಷ್ಟ್ರ ಪ್ರೇಮವನ್ನು ಇಟ್ಟುಕೊಳ್ಳಿ ಪ್ರೀತಿಯ ಬಂಧುಗಳೇ. ರಾಷ್ಟ್ರಾಭಿಮಾನವನ್ನು ಇಟ್ಟುಕೊಂಡರೆ ಬಹುಶಃ ಈ ದಿನ ನಿಮ್ಮ ಶಕ್ತಿಯಾನುಸಾರ ಪೆನ್ನುಗಳನ್ನು ದಾನ ಮಾಡೋದು, ನಿಮ್ಮ ಮನೆಗೆ ಏನಾದರೂ ಒಂದು ಗಿಡವನ್ನು ತರುವಂಥದ್ದು. ಇವತ್ತು ಏನು ತರ್ತೀರೋ ಗೊತ್ತಿಲ್ಲ, ತರ್ತೀನಿ ಅಂತಂದರೆ ಈ ದಿವಸ ತುಳಸಿಯನ್ನು ಎಕ್ಸ್ಟ್ರಾ ಪಾಟಲ್ಲಿ ಹಾಕಿ ಅಭ್ಯಂತರ ಈ ಮನೇಲಿ ಇದ್ದರೂ ಕೂಡ ಅಶೋಕ ಗಿಡವನ್ನು ತರ್ತೀನಿ ಅಂತಂದರೆ ಅದ್ಭುತ ಪ್ರೀತಿ ಬಂಧುಗಳೇ, ಬಹಳ ಅದ್ಭುತ. ಇನ್ನು ಈ ದಿನ ನಿಮಗೊಂದು ಸ್ವಾತಂತ್ರ್ಯ ಸಿಗಬೇಕು ಅಂತಂದರೆ ಸ್ವಾತಂತ್ರ್ಯ ಬೇಕೇ ಬೇಕು. ನನಗೆ ನನ್ನ ಬದುಕಿಗೊಂದು ಸ್ವಾತಂತ್ರ್ಯ ಬೇಕು, ನಾನು ಇವತ್ತೊಂದು ಸ್ವತಂತ್ರವಾಗಿ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅನ್ನೋ ಸಂಕಲ್ಪ ಹೊತ್ಕೊಂಡು ಎಷ್ಟು ಜನ ಅವತ್ತು ವೀರಮರಣ ಹೊಂದಿದ್ರು. ನೀವು ಸುಭಾಷ್ ಚಂದ್ರ ಬೋಸನ ತಿಳಿದುಕೊಳ್ತೀರೋ, ಭಗತ್ ಸಿಂಗನ ತಿಳಿದುಕೊಳ್ತೀರೋ, ಚಂದ್ರಶೇಖರ್ ಆಜಾದರನ್ನು ತಿಳಿದುಕೊಳ್ತೀರೋ, ಮಹಾತ್ಮ ಗಾಂಧಿ ತಿಳಿದುಕೊಳ್ತೀರೋ, ನೀವು ಆವತ್ತಿನ ಕಷ್ಟಪಟ್ಟು ಜವಾಹರ್ಲಾಲ್ ಎಲ್ಲರನ್ನೂ ಕೂಡ ನೀವು ಪಕ್ಷಪಾತವನ್ನು ಮಾಡದೆ ಎಲ್ಲರನ್ನೂ ಕೂಡ ಒಮ್ಮೆ ಸ್ಮರಣೆ ಮಾಡಿಕೊಳ್ಳುತ್ತಾ ನಿಮ್ಮ ಮನೆಗೆ ಒಂದು ತೆಂಗಿನ ಗಿಡವನ್ನು ನೆಡ್ತೀನಿ ಅಂತಂದರೂ ಕೂಡ ಈ ದಿವಸ ಬಹುಶಃ ಅಲ್ಲಿ ಒಂದೊಂದು ಕಾಯಿ ಕೂಡ ಒಬ್ಬೊಬ್ಬರಿಗಂತೂ ತಿಳ್ಕೊಳ್ಳಿ, ಪರವಾಗಿಲ್ಲ. ಹಾಗೆ ಯಾರಿಗಾದ್ರೂ ದಾನ ಮಾಡ್ತೀರಂದ್ರೂ ತೆಂಗಿನ ಗಿಡವನ್ನು ದಾನ ಮಾಡಿ. ನೀವು ಇವತ್ತು ನೆಡ್ತೀನಿ ಅಂತ ಒಂದು ತೆಂಗಿನ ಗಿಡವನ್ನು ನೆಡುವಂಥದ್ದು, ಕನಿಷ್ಠ ಪಕ್ಷ ಒಂದು ತುಳಸಿ ಗಿಡವನ್ನಾದರೂ ಕೂಡ ಮನೆಗೆ ತರೋದಾದರೆ ಅತಂತ್ರದ ಬದುಕಿರ್ತಕ್ಕಂಥವ್ರಿಗೆ ಸ್ವತಂತ್ರ ಸಿಕ್ಕೇ ಸಿಗುತ್ತೆ ಅನ್ನೋದರ ಮಹತ್ವ, ಅವರೆಲ್ಲರ ಬ್ಲೆಸ್ಸಿಂಗ್ಸ್ ಇವತ್ತು ನಿಮಗೆ ಸಿಕ್ಕೇ ಸಿಗುತ್ತೆ. ಮಕ್ಕಳಿಗೆ ಸಿಹಿಯನ್ನು ಹಂಚೋ ಮುಖಾಂತರ, ಪೆನ್ನುಗಳನ್ನು ಹಂಚೋ ಮುಖಾಂತರ. ಹಾಗೆ ಮೆಲುಕು ಹಾಕು ಅಂತಂದರೆ ಎಷ್ಟರ ಮಟ್ಟಿಗೆ ಮೆಲುಕು ಹಾಕಬೇಕು ಅಂತಂದರೆ 47ರಲ್ಲಿ ನಮ್ಮ ದಿನಗಳು ಹೇಗಿತ್ತು, ನಮ್ಮ ಹಿರಿಯರು ಪಟ್ಟಿರ್ತಕ್ಕಂಥ ಕಷ್ಟಗಳು ಏನಿದ್ದಾವೆ ಅವೆಲ್ಲವನ್ನು ಕೂಡ ನೀವು ಈ ದಿನ ನೀವು ನೆನಪು ಮಾಡ್ಕೋಬೇಕು ಪ್ರೀತಿ ಬಂಧುಗಳೇ. ನೆನಪು ಮಾಡಿಕೊಂಡು ಒಂದು ಸಲ ಅವಲೋಕನವನ್ನು ಮಾಡಿಕೊಂಡು ಇದೇನು ಮಾಡುತ್ತೆ ಅಂತಂದರೆ ನಿಮ್ಮ ಕುಟುಂಬದ ಸಾಮರಸ್ಯವನ್ನು ಇಡ್ತಾ ಬರುತ್ತೆ. ಇದೇನು ಮಾಡುತ್ತೆ ಅಂತಂದರೆ ದೇಶ ಪ್ರೇಮವನ್ನು ನಿಮಗೆ ಹೆಚ್ಚಿಸ್ತಾ ಬರುತ್ತೆ. ಇದೇನು ಮಾಡುತ್ತೆ ಅಂತಂದರೆ ನಿಮ್ಮ ಮತ್ತು ನಿಮ್ಮ ಸ್ನೇಹಿತರ ಮಧ್ಯೆ ಆ ಒಂದು ಸಂಬಂಧ 100 ಮಡಿ ಹೆಚ್ಚಿಗೆ ಮಾಡ್ತಾ ಬರುತ್ತೆ. ನಿಮ್ಮ ಮತ್ತು ಅವರ ಮಧ್ಯೆ ಒಂದು ಚೈತನ್ಯದ ವೃಕ್ಷ ಬೆಳೆದು ನಿಲ್ಲುತ್ತೆ. ಇವತ್ತು ಒಂದು ಸಂಕಲ್ಪ ಮಾಡಿಬಿಡಿ, ನೀವು ಒಂದು ಸಂಕಲ್ಪ ಮಾಡಿಬಿಡಿ, ನಾನು ಏನಾದರೂ ಸರಿಯೇ ಈ ದೇಶಕ್ಕಾಗಿ, ಈ ಸೊಸೈಟಿಗಾಗಿ, ಈ ಸಮಾಜಕ್ಕಾಗಿ ಒಂದು ಮುಡುಪಿಟ್ಟಿರ್ತೀನಿ, ಇಂತಹದ್ದು ಮಾಡುತ್ತೇನೆ, ನನಗೆ ಎಷ್ಟು ಶಕ್ತಿ ಅಷ್ಟು ನಾನು ಸೇವೆ ಮಾಡೇ ಮಾಡ್ತೀನಿ ಅಂತ ಒಂದು ಸಂಕಲ್ಪ ಮಾಡಿ ಒಂದು ಗಿಡ ನೆಡಿ, ಸಿಹಿಯನ್ನು ಹಂಚಿ, ಸ್ವಾತಂತ್ರ್ಯ ಸಂಭ್ರಮಾಚರಣೆಯನ್ನು ಮಾಡಿ. ಇವತ್ತು ನಾನು 3-4 ಸ್ಕೂಲಿಗೆ ಹೋಗೋದಿರುತ್ತೆ. ಆ ಸ್ಕೂಲುಗಳಿಗೆ ಸಂಬಂಧಪಟ್ಟ ಆಗಿರತಕ್ಕಂಥದ್ದು ಪ್ರೇಯರು, ಅಲ್ಲೊಂದಷ್ಟು ಪ್ರವಚನ, ಮಕ್ಕಳಿಗೆ ಸಂಬಂಧಪಟ್ಟ ಆ ಒಂದು ಮೋಟಿವೇಶನಲ್ ಸ್ಪೀಚ್ ಇರತಕ್ಕಂತಹದ್ದು, ಮಕ್ಕಳಿಗೆ ಸಂಬಂಧಪಡುವಂಥದ್ದು ಬಹಳಷ್ಟು ನಾನು ಹೇಳೋದಿರುತ್ತೆ. ಅನಾಥ ಮಕ್ಕಳು IAS ಆಗಿದ್ದರಿಂದ ಹಿಡಿದು ಇನ್ನು ಮಕ್ಕಳ ಬದುಕು ಹೇಗೆ ಕಟ್ಕೊಳ್ಬೇಕು ಅನ್ನೋದರಿಂದ ಹಿಡಿದು ಮಕ್ಕಳ ವಿದ್ಯಾಭ್ಯಾಸವನ್ನು ಹೇಗೆ ಮಾಡಬೇಕು ಅನ್ನೋದರಿಂದ ಹಿಡಿದು ಪ್ರವಚನ ಇರುತ್ತೆ. ಇವತ್ತು ಸ್ವಾತಂತ್ರ್ಯದ ದಿನ ಆದ್ದರಿಂದ ನನ್ನ ಪ್ರೀತಿಯ ವೀಕ್ಷಕ ಎಲ್ಲ ಬಂಧುಗಳು ಕೂಡ ಈ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ, ಆರದ ಗಾಯಗಳು, ತೀರದ ದಾಹಗಳು, ಕೊನೆಗಾಣದ ಕನಸುಗಳು ಏನಿದ್ದಾವೋ ನಿಮಗೆ ಅಂತಹ ಕನಸುಗಳು ಏನಿಟ್ಕೊಂಡಿದ್ರೆ ಅದು ನನಸಾಗಲಿ. ನಮ್ಮ ಈ ದೇಶಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ತೆತ್ತಿರ್ತಕ್ಕಂತಹ ಮಹಾನುಭಾವರುಗಳ ನೆನಪು ಮಾಡ್ಕೋಬೇಕು ಪ್ರೀತಿ ಬಂಧುಗಳೇ. ಜೈ ಹಿಂದ್, ಜೈ ಭಾರತ ಮಾತೆ. ಖಂಡಿತ ಗುರುಗಳೇ, ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ತಿಳಿಸಿದ್ರಿ, ಫ್ರೀಡಮ್ ಫೈಟರ್ಸ್ನ ನೆನಪು ಮಾಡ್ಕೊಂಡ್ವಿ. ಇನ್ನು ವಿಶೇಷವಾಗಿ ಇವತ್ತು ಮಾಡಲೇಬೇಕಾಗಿರುವಂಥದ್ದು ಮಕ್ಕಳಿಗೆ ಪೆನ್ನುಗಳನ್ನ ಕೂಡ ನೀಡುವಂಥದ್ರ ಕುರಿತಾಗಿ ತಿಳಿಸ್ಕೊಟ್ಟಿದ್ದೀರಾ. ಇಷ್ಟೆಲ್ಲ ಅದ್ಭುತವಾಗಿರುವಂಥ ಮಾಹಿತಿ ತಿಳಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಮತ್ತೊಮ್ಮೆ ಕಾರ್ಯಕ್ರಮ ವೀಕ್ಷಿಸ್ತಾ ಇರುವ ವೀಕ್ಷಕರೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 973194115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋಣಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋಣಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋಣಿ
ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031.